ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಕಿಲಾಡಿ ಕನ್ನಡಿಗ. ಸ್ನೇಹಿತರೆ ನೋಡ್ತಾ ಇರ್ಬೋದು, ನಾನು ಇವತ್ತಿದ್ದೀನಿ 54 ಕಾರ್ಲಿಂಗ್ಸ್. ಸುಮಾರು ಎಲ್ಲೋ ಬೋರ್ಡಲ್ಲಿ ನಿಮಗೆ ಇಲ್ಲಿ ಗಾಡಿಗಳು ಸಿಗುತ್ತೆ. ಇಲ್ಲಿ ನಿಮಗೆ ಮೇನ್ ಪಾಯಿಂಟ್ ಇನ್ನೊಂದು ಹೇಳ್ಬೇಕು ಏನು ಅಂತಂದ್ರೆ, ನಿಮ್ದು ಯಾವ್ದಾದ್ರು ಗಾಡಿನ ಸೇಲ್ಗಿದ್ರೆ ಸೊ ಇಲ್ಲಿ ಖಂಡಿತವಾಗ್ಲೂ ಒಂದು ಒಳ್ಳೆ ರೇಟ್ನ ಕೊಟ್ಟು ನಿಮಗೆ ಬೈ ಮಾಡ್ಕೋತಾರೆ. ಸೊ ಅದೇ ರೀತಿ ಎಕ್ಸ್ಚೇಂಜ್ ಇರುತ್ತೆ. ನಿಮಗೆ ನಿಮ್ಮ ಗಾಡಿನ ಕೊಟ್ಬಿಟ್ಟು ಬೇಕಾದ್ರೆ ನೀವು ಬೇರೆ ಗಾಡಿನ ಇಲ್ಲಿರೋ ಗಾಡಿನ ತಗೊಂಡು ಹೋಗ್ಬೋದು, ಅಥವಾ ಕೊಡೋದಿದ್ರು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಿಮ್ಗೆ ಏನೇ ಡೌಟ್ ಇದ್ರು ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ನಂಬರ್ ಕೊಟ್ಟಿದ್ದೀನಿ. ನಿಮ್ದು ಯಾವುದೇ ಗಾಡಿ ಎಲ್ಲೋ ಬೋರ್ಡ್ ಗಾಡಿ ಇದ್ರೂ ಕೂಡ ಎಕ್ಸ್ಚೇಂಜ್ ಮಾಡಾದ್ರೂ ತಗೋಬಹುದು, ಅಥವಾ ಸೇಲ್ ಮಾಡ್ಬಿಟ್ಟಾದ್ರೂ ಹೋಗ್ಬೋದು. ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ನಿಮ್ಗೆ ಗಾಡಿನ ತಗೋತಾರೆ. ಸೊ ಬನ್ನಿ, ಇವತ್ತು ಈ ಗಾಡಿ ಈ ಶೋರೂಮ್ ಎಲ್ಲಿದೆ, ಹಾಗೆ ಯಾವ ರೀತಿ ಗಾಡಿಗಳಿದೆ, ಎಲ್ಲನೂ ಕೂಡ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸರ್ ನಾವು ವೆಲ್ಕಮ್ ಮಾಡೋಣ. ಹಾಯ್ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಸರ್, ಈಗ ನಮ್ಮ ವೀಕ್ಷಕರಿಗೆ ಅವ್ರದ್ದು ಯಾವುದೇ ಗಾಡಿನ ಸೇಲ್ಗಿದ್ರು ತಗೊಂಬನ್ನಿ ಅಂತ ಹೇಳಿದೀನಿ. ಸೊ ಬೈ ಮಾಡ್ಕೋತೀರಾ ಸರ್? ತಗೋತೀರಾ ಸರ್ ಗಾಡಿ? ಸರ್ ಒಳ್ಳೆ ಪ್ರೈಸ್ ಕೊಟ್ಟು ತಗೋತೀನಿ. ಫೋನ್ ಮಾಡಿ, ಸ್ಕ್ರೀನ್ ಮೇಲೆ ಬರೋ ನಂಬರ್ ಫೋನ್ ಮಾಡಿ, ಕಾಂಟ್ಯಾಕ್ಟ್ ಮಾಡ್ಕೊಂಡು ಫೋನ್ ಮಾಡಿ. ಓಕೆ, ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ತಗೋತೀವಿ ಸರ್. ಇದು ಮಾಡ್ಕೊಂಡು ಸರ್, ಇದು ಕರೆಕ್ಟ್ ಕೊಡ್ತೀನಿ. ಕರೆಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಇದು ಲಗ್ಗೆರೆ ಪೈಪ್ ಲೈನ್ ರೋಡ್ ಇಂದ ಒಳಗಡೆ, ಇಯರ್ ಬೈ ಅಂದ್ರೆ ಪೊಲೀಸ್ ಚೌಕಿ ಹತ್ರ. ಓಕೆ, ಎಲ್ಲೋ ಬೋರ್ಡ್ ಅಲ್ಲಿ ತಗೋಬೇಕು ಅನ್ನೋದಾಗ್ಲಿ ಅಥವಾ ಸೇಲ್ ಮಾಡ್ಬೇಕು ಅನ್ನೋದಾಗಲಿ ಎರಡಕ್ಕೂ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಇರುತ್ತೆ ಅವ್ರಿಗೆ. ಒಳ್ಳೆ ರೇಟ್ ಕೊಟ್ಟು ತಗೋತೀವಿ ಸರ್. ಒಳ್ಳೆ ರೇಟ್ ಕೊಟ್ಟು ಬೈ ಮಾಡ್ಕೋತಾರೆ. ಸೊ ಎಲ್ಲೆಲ್ಲೋ ಸುಮಾರು ಓಡಾಡಿರ್ತೀರಿ, ಕಾರ್ನ ಸೇಲ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಥವಾ ಎಕ್ಸ್ಚೇಂಜ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಇದು ನಿಮ್ಗೆ ಒಂದು ಬೆಸ್ಟ್ ಮಾಡ್ಬೋದು. ಕೆಳಗಡೆ ಯಾರ್ಯಾರು ಏನೇನೋ ತಗೊಂಡ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ. ನಿಮ್ಗೊಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು. ಸೊ ನೋಡಿ, ಇಂಟ್ರೆಸ್ಟ್ ಇದ್ರೆ ಇವ್ರಿಗೆ ಕಾಲ್ ಮಾಡಿ, ಗಾಡಿನೂ ಕೂಡ ತಗೋತಾರೆ. ಸರ್, ಈಗ ಗಾಡಿ ಡೀಟೇಲ್ಸ್ ಸ್ಟಾರ್ಟ್ ಮಾಡ್ಬಿಡೋಣ. ಮೊದಲನೇದಾಗಿ ಗಾಡಿ ನೋಡೋದಾದ್ರೆ ಒಂದು ಡಿಸೈರ್ ಗಾಡಿ ನಿಂತಿದೆ. ಡೀಟೇಲ್ಸ್ ಕೊಡಿ ಸರ್. ಸರ್, ಇದು 18 ಮಾಡಲು ಸೆಕೆಂಡ್ ಓನರ್. ಇನ್ನು ಇನ್ಸೂರೆನ್ಸ್ ನೆಕ್ಸ್ಟ್ ಇಯರ್ ಜನವರಿ ಗಂಟೆ ಇದೆ. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ಗಾಡಿ ಸರ್. ಇಂಟೀರಿಯರ್ ತೋರಿಸಿ, 4 ಕೂಡ ಬ್ರಾಂಡೆಡ್ ಟೈರ್ ಅವೆ ಹೊಸವು. ಓಕೆ ಸರ್, ಇಂಟೀರಿಯರ್ ಇದು ನೋಡಿ ತೋರಿಸಿ, ಫುಲ್ ಲೆದರ್ ಸೀಟ್ ಹೊಸ ಇವೆ. 4 ಕೂಡ ಪವರ್ ಅಂಡ್ ಸರ್. ಇನ್ನು ಎಕ್ಸ್ಟ್ರಾ ಫಿಟ್ಟಿಂಗ್ ಐತಿ, ಹಿಂದೆನೂ ಬರಲ್ಲ. ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡ ಮಾಡಿಸಿರೋದು ಸರ್. ತೋರಿಸ್ಬಿಡಿ, ಒಳ್ಳೆ ಲೆದರ್ ಸೀಟ್ ಇದೆ. ಆಕ್ಚುಲಿ ಇದು ಸ್ನೇಹಿತರೆ ಬ್ಯಾಕ್ ಏರ್ ಡೋರ್ ಗೆ ಕಸ್ಟಮೈಸ್ಡ್ ಮಾಡಿಸಿರೋದು ಪವರ್ ಸ್ಟೇರಿಂಗ್. ಆಕ್ಚುಲಿ ಇದಕ್ಕೆ ಬರಲ್ಲ. ಸೊ ಇವರು ಸಪರೇಟ್ ಹಾಕ್ಸಿರೋದು ಸರ್. ಅದು ನೋಡ್ತಾ ಇರ್ಬೋದು, ಇಂಟೀರಿಯರ್ ಕೂಡ ಒಂದು ಒಳ್ಳೆ ಕಂಡೀಷನ್ ನಿಮಗೆ ಈ ಗಾಡಿ. 4 ಕೂಡ ಬ್ರಾಂಡೆಡ್ ಟೈರ್ ಅವೆ. ನೋಡಿ, 4 ಕೂಡ ಹೊಸ ಟೈರ್ಗಳ ಜೊತೆ ನಿಮಗೆ ಈ ಗಾಡಿ ಸಿಗುತ್ತೆ. ಸೊ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಸೊ ಎಲ್ಲೋ ಬೋರ್ಡ್ ಅಲ್ಲಿ ಯಾರಾದ್ರೂ ದುಡಿಯೋದಕ್ಕೆ ಗಾಡಿ ಬೇಕು ಅಂತಂದ್ರೆ 54 ಕಾರ್ಲಿಂಗ್ಸ್ ಅಲ್ಲಿ ಗಾಡಿಗಳು ಅವೈಲೇಬಲ್ ಇರುತ್ತೆ. ನೋಡ್ತಾ ಇರ್ಬೋದು. ಇದು ಸರ್ ಯಾವ್ದು ಬರುತ್ತೆ ವೇರಿಯಂಟ್? ಇದು ಡೀಸೆಲ್ ಗಾಡಿ ಅಲ್ಲ? ಡೀಸೆಲ್ ಗಾಡಿ. ಓಕೆ, 18 ಮಾಡಲು ಸೆಕೆಂಡ್ ಓನರ್. 4 ಕೂಡ ಬ್ರಾಂಡೆಡ್ ಟೈರ್ ಇವೆ. ಓಕೆ, ಒಂದ್ಸಲ ಟೈರ್ ತೋರಿಸಿ ನೋಡಿ ಸ್ನೇಹಿತರೆ. 4 ಕೂಡ ನಿಮ್ಗೆ ಹೊಸ ಟೈರ್ಗಳು ಬರುತ್ತೆ. ಸೊ ನೋಡಿ, ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಿ. ಸರ್, ಏನ್ ಕೊಟ್ ಮಾಡ್ತಿದ್ದೀರಿ? ಗಾಡಿ ಎಷ್ಟು ರನ್ ಆಗಿದೆ? ಸರ್, 166 ಆಗೈತೆ. 1,56,000 ಓಡೈತೆ. ಸೆಕೆಂಡ್ ಓನರ್, ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಅವೆ. ಇನ್ನು 5-6 ತಿಂಗಳು. ಓಕೆ, ಪ್ರೈಸ್ ಕೊಡದೆ 4,30,000 ಹೇಳ್ತೀನಿ ಸರ್. ನಿಮ್ ಕಡೆಯಿಂದ ಬಂದ್ರೆ 4,10,000 ಕೊಡ್ತೀನಿ ಫೈನಲ್. 4,10,000ಕ್ಕೆ 18 ಮಾಡಲು ಸೆಕೆಂಡ್ ಓನರ್. ಗಾಡಿ ಒಂದ್ಸಲ ನೀಟಾಗಿ ತೋರಿಸಿ ಒಳಗಡೆ. ಸ್ನೇಹಿತರೆ, ನಿಮ್ಗೆ ಇನ್ನೊಂದು ರೌಂಡ್ ಗಾಡಿ ತೋರಿಸ್ಬಿಡ್ತೀನಿ ನೋಡಿ. ಯಾಕೆಂತಂದ್ರೆ ಗಾಡಿ ಒಳ್ಳೆ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಯಾವ್ದೋ ಡೆಂಟ್ ಆಗ್ಲಿ ಸ್ಕ್ರಾಚಸ್ ಆಗ್ಲಿ ಗಾಡಿ ಮೇಲೆ ನೋಡೋದಕ್ಕೆ ಕಾಣಿಸ್ತಾ ಇಲ್ಲ. ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ನಿಮಗೆ ಸ್ವಿಫ್ಟ್ ಡಿಸೈರ್ ಗಾಡಿ ನಿಂತಿದೆ, ಡೀಸೆಲ್ ವೆಹಿಕಲ್. ಸೊ 18 ಮಾಡಲು, ಸೆಕೆಂಡ್ ಓನರು. 4,10,000 ರೂಪಾಯಿಗೆ ಫೈನಲ್ ಆಗುತ್ತೆ. ಯಾರಾದ್ರೂ ನನ್ನ ಚಾನಲ್ ಮುಖಾಂತರ ಬಂದ್ರೆ 4,10,000ಕ್ಕೆ ಫೈನಲ್ ಆಗುತ್ತೆ. ಸೊ ನೋಡಿ, ಗಾಡಿಗೆ ಲೋನು ಕೂಡ ಆಗುತ್ತೆ. ಇಂಟ್ರೆಸ್ಟ್ ಇದ್ದವರು ನಂಬರ್ ಇರುತ್ತೆ, ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಸರ್, ಹಾಗೆ ಇನ್ನೊಂದು ಗಾಡಿ ಸಿಗ್ತದೆ ಸರ್, ಡಿಸೈರು. ಇದು 16 ಮಾಡಲು, ಸಿಂಗಲ್ ಓನರ್. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ಗಾಡಿ ಸರ್ ಇದು. ಓಕೆ, ಕಂಡೀಷನ್ ನೋಡ್ತಾ ಇರ್ಬೋದು, ಒಂದು ಒಳ್ಳೆ ಕಂಡೀಷನ್. ರಿವರ್ಸ್ ಕ್ಯಾಮೆರಾ ಎಲ್ಲ ಬರುತ್ತೆ. ಹೌದಾ ಸ್ನೇಹಿತರೆ? ಇಂಟೀರಿಯರ್ ಕೂಡ ನೀವು ನೋಡ್ತಾ ಇರ್ಬೋದು, ಒಂದು ಒಳ್ಳೆ ಲೆದರ್ ಸೀಟ್ ಕವರ್ ಬರುತ್ತೆ. ಹಾಗೆ AC ಪವರ್ ಸ್ಟೇರಿಂಗ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಹಾಗೆ ಸೆಂಟ್ರಲ್ ಲಾಕ್ ಕೂಡ ಇದೆ ಗಾಡಿಗೆ. ನೋಡ್ತಾ ಇರ್ಬೋದು, ರಿವರ್ಸ್ ಕ್ಯಾಮೆರಾ ಇದೆ. ಹಾಗೆ 16 ಮಾಡಲ್ ಅಲ್ಲಿ ಯೆಲ್ಲೋ ಬೋರ್ಡ್ ಗಾಡಿ ನಿಮಗೆ ಸಿಗ್ತಾ ಇದೆ. ಸರ್, ಏನ್ ಕೋಟ್ ಮಾಡ್ತಿದ್ದೀರಿ ಗಾಡಿ ಪ್ರೈಸ್? 16 ಮಾಡಲು, ಸಿಂಗಲ್ ಓನರ್. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀನಿ. ಓಕೆ, 2,80 ಹೇಳ್ತಾ ಇದೀನಿ ಸರ್. ಫೈನಲ್ 2,70 ಕೊಡ್ತೀನಿ ಸರ್. 2,70,000ಕ್ಕೆ ಫೈನಲ್ ಆಗುತ್ತೆ. ಫೈನಲ್ ಆಗುತ್ತೆ. ಓಕೆ ಸ್ನೇಹಿತರೆ, ನೋಡಿ 54 ಕಾರ್ಲಿಂಗ್ಸ್ ಅಲ್ಲಿ ನಿಮಗೆ ಒಂದು 16 ಮಾಡಲು ಸಿಂಗಲ್ ಓನರ್ ಅಲ್ಲಿ 2,70,000 ರೂಪಾಯಿಗೆ ಫೈನಲ್ ಆಗುತ್ತೆ. ಸೊ ಇಂಟ್ರೆಸ್ಟ್ ಇದ್ದವರು ನಂಬರ್ ಇರುತ್ತೆ, ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ಮಾಡಿ. 2,80 ಹೇಳ್ತಾ ಇದ್ದೀನಿ, 2,70,000 ಫೈನಲ್ ಮಾಡ್ಕೊಡ್ತೀನಿ. 2,00,000 ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀನಿ ಸರ್. ಓಕೆ, 2,70,000 ರೂಪಾಯಿಗೆ ಫೈನಲ್ ಆಗುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಜೊತೆಗೆ ನಿಮಗೆ ಗಾಡಿನ ಡೆಲಿವರಿ ಕೊಡ್ತಾರೆ. ಮಾರುತಿದ್ರಲ್ಲಿ ಸಿಯಾಜ್ ಸರ್. ಸಿಯಾಜ್ 2015 ಮಾಡಲು ಸರ್. ಇದು ಕೂಡ ಸೆಕೆಂಡ್ ಓನರ್. ಪುಷ್ ಬಟನ್ ಸ್ಟಾರ್ಟ್, ಫುಲ್ ಲೋಡೆಡ್ ಗಾಡಿ, ಟಾಪ್ ಎಂಡ್. ಓಕೆ, ಒಂದ್ಸಲ ಒಳಗಡೆ ತೋರಿಸಿ, ಇಂಟೀರಿಯರ್ ತೋರಿಸ್ಬಿಡೋಣ. ಇಂಟೀರಿಯರ್ ತೋರಿಸಿ ಸ್ನೇಹಿತರೆ. ಮಾರುತಿ ಸುಜುಕಿ ಸಿಯಾಜ್ ಯಾರಾದ್ರೂ ಯೆಲ್ಲೋ ಬೋರ್ಡ್ ಅಲ್ಲಿ ಹುಡುಕ್ತಾ ಇದ್ರೆ, ಒಂದು ಒಳ್ಳೆ ಲೆಂತ್ ಗಾಡಿ ನೋಡ್ತಾ ಇರ್ಬೋದು. ಒಳ್ಳೆ ಸೀಟ್ ಕವರ್ ಬರುತ್ತೆ, ಲೆದರ್ ಸೀಟ್ ಕವರ್. ಇದಕ್ಕೂ ಕೂಡ AC ಪವರ್ ವಿಂಡೋಸ್, ಪವರ್ ಸ್ಟೇರಿಂಗು, ಹಾಗೆ ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್. ಕಂಪ್ನಿಯಿಂದ ಯಾವ್ದು ಸಿಸ್ಟಮ್ ಬಂದಿತ್ತು ಅದೇ ಬಂದಿರುತ್ತೆ. ಹಾಗೆ 4 ಕೂಡ ಪವರ್ ವಿಂಡೋಸ್ ಬರುತ್ತೆ ಗಾಡಿಗೆ. ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ಕೂಡ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ನಿಮಗೆ ಟೈರ್ ಕಂಡೀಷನ್ ಸಿಗ್ತದೆ. ಹಾಗೆ 4 ಕೂಡ ಮ್ಯಾಗ್ವಿಲ್ ಇದೆ ನೋಡಿ, ಮೆನ್ಷನ್ ಮಾಡಬೇಕು, ಮ್ಯಾಗ್ವಿಲ್ ಇದೆ 4 ಕೂಡ ನಿಮಗೆ.
ಸೊ ಸಿಯಾಜ್, ಮಾರುತಿ ಸುಜುಕಿ ಸಿಯಾಜ್ ಯಾರಾದ್ರೂ ಹುಡುಕ್ತಾ ಇದ್ರೆ ಎಲ್ಲೋ ಬೋರ್ಡ್ ಅಲ್ಲಿ ಇಲ್ಲೊಂದು ಅವೈಲೇಬಲ್ ಇದೆ 54 ಕಾರ್ಲಿಂಗ್ಸ್ ಅಲ್ಲಿ ನೋಡ್ತಾ ಇರ್ಬೋದು. ಡೀಸೆಲ್ ವರ್ಷನ್ ಸರ್ ಇದು. ಡೀಸೆಲ್ ವೇರಿಯಂಟ್ ಅಲ್ಲಿ ನಿಮಗೆ ಗಾಡಿ ಸಿಗುತ್ತೆ. ಒಂದು ಒಳ್ಳೆ ಮೈಲೇಜ್ ಗಾಡಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಗಾಡಿನ. ಸರ್ ಇನ್ನೊಂದ್ಸರಿ ಹಾಗೆ ಡೀಟೇಲ್ಸ್. ಇದು 2015ನೇ ಮಾಡಲು, ಸೆಕೆಂಡ್ ಓನರ್, ಫುಲ್ ಪುಷ್ಪಟ ಸ್ಟಾರ್ಟ್, ಫುಲ್ ಟಾಪ್ ಎಂಡ್ ಗಾಡಿ. ಓಕೆ. ಇನ್ನು 10 ತಿಂಗಳು ಇನ್ಸೂರೆನ್ಸ್, 10 ತಿಂಗಳು ಟ್ಯಾಕ್ಸ್, FC ಕೂಡ ಫ್ರೆಶ್ ಮಾಡಿಸ್ಬಿಡ್ತೀವಿ ಸರ್. 10 ತಿಂಗಳು ಇನ್ಸೂರೆನ್ಸ್ ಇದೆಲ್ಲ ಇದೆ. ಓಕೆ. FC ಲ್ಯಾಪ್ಸ್ ಆಗಿದೆ, 10 ತಿಂಗಳು ಇನ್ಸೂರೆನ್ಸ್ ಇದೆ, ಟ್ಯಾಕ್ಸ್ ಇದೆ. ಓಕೆ. 10 ತಿಂಗಳು FC ಒಂದು ಫ್ರೆಶ್ ಮಾಡಿಸ್ಕೊಡ್ತೀನಿ ಸರ್. FC ಲ್ಯಾಪ್ಸ್ ಐತೆ, ಫ್ರೆಶ್ ಮಾಡಿಸ್ಕೊಡ್ತೀನಿ. ಏನ್ ಕೊಟ್ಟು ಮಾಡ್ತಿದ್ದೀವಿ ಸರ್? 340 ಹೇಳ್ತದೆ, 320ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 320ಕ್ಕೆ 320 ಫೈನಲ್ ಮಾಡ್ಕೊಡ್ತೀನಿ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಗಾಡಿ. ಸ್ಟಾರ್ಟ್, ಮ್ಯಾಗ್ ವೀಲ್, ಫುಲ್ ಟಾಪ್ ಎಂಡ್ ಗಾಡಿ, ZDI. ಓ ZDI ಫುಲ್ ಟಾಪ್ ಎಂಡ್. ಫುಲ್ ಟಾಪ್ ಎಂಡ್. ಸ್ನೇಹಿತರೆ ನೋಡ್ತಾ ಇರ್ಬೋದು, 10 ತಿಂಗಳು ಡಾಕ್ಯುಮೆಂಟ್ ಫ್ರೆಶ್ ಆಗೈತೆ ಸರ್. ಇದ್ ಮಾಡ್ಕೊಡ್ತೀನಿ ನೋಡಿ. ಎಲ್ಲಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಜೊತೆಗೆ ನಿಮ್ಗೆ 10 ತಿಂಗಳು ಡಾಕ್ಯುಮೆಂಟ್ಸ್ ರನ್ನಿಂಗ್ ಜೊತೆಗೆ ನಿಮ್ಗೆ ZDI ಅಂದ್ರೆ ಟಾಪ್ ಎಂಡ್ ವೇರಿಯಂಟ್ ಅಲ್ಲಿ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್, ಫುಲ್ಲಿ ಲೋಡೆಡ್ ಅಲ್ಲಿ ಈ ಗಾಡಿ ನಿಮ್ಗೆ ಸಿಗ್ತಾ ಇದೆ. ಮಾರುತಿ ಸುಜುಕಿ ಸಿಯಾಜ್ ಅಲ್ಲಿ ಯಾರಾದ್ರೂ ಎಲ್ಲೋ ಬೋರ್ಡ್ ಹುಡುಕ್ತಾ ಇದ್ರೆ ಫುಲ್ ಕಡಿಮೆ ಪ್ರೈಸ್ ಅಲ್ಲಿ ನಿಮ್ಗೆ ಗಾಡಿ ಸಿಗ್ತದೆ. 3,40,000. ಅದ್ರಲ್ಲಿ ಏನಾದ್ರು ಸ್ವಲ್ಪ ಕಡಿಮೆ 320 ಫೈನಲ್ ಮಾಡ್ಕೊಡ್ತೀನಿ ಸರ್. 320ಕ್ಕೆ ಫುಲ್ ಟಾಪ್ ಎಂಡ್ ಗಾಡಿ. ಓಕೆ. ಇನ್ನು 10 ತಿಂಗಳು FC ಇನ್ಸೂರೆನ್ಸ್ ರನ್ನಿಂಗ್ ಎಲ್ಲ ಇದೆ ಸರ್. ಇನ್ನು 10 ತಿಂಗಳು ಐತೆ ಡಾಕ್ಯುಮೆಂಟ್. ಓಕೆ ಸ್ನೇಹಿತರೆ ನೋಡಿ, ಫುಲ್ ಟಾಪ್ ಎಂಡ್ ಗಾಡಿ ZDI ಅಲ್ಲಿ ನಿಮ್ಗೆ ಈ ಗಾಡಿ ಸಿಗ್ತಾ ಇದೆ. 3,20,000 ರೂಪಾಯಿಗೆ ಫೈನಲ್ ಆಗುತ್ತೆ. ಸರ್ ಯಾವ್ದಾದ್ರು ಗಾಡಿ ತರ್ಸ್ಕೊಡ್ತೀರಾ ನಮ್ಗೆ? ಗಾಡಿ ಯಾವ್ದು ಬೇಕಾದ್ರೆ ಸರ್ ಫೋನ್ ಮಾಡ್ಬಿಟ್ಟು, ಬೇಕು ಅಂದ್ರೆ ಇಮಿಡಿಯೇಟ್ಲಿ ನಿಮ್ಗೆ ಗಾಡಿ ಬರ್ತಿದೀನಿ ಸರ್, ಗಾಡಿ ಬೇಕು ಅಂದ್ರೆ ಗಾಡಿ ಕೊಡ್ತೀನಿ ಸರ್. ಓಕೆ. ಇದೆ ಇಲ್ಲಿರೋ ಗಾಡಿಗಳು ಅಷ್ಟೇ ಅಲ್ಲ, ಸೊ ನಿಮ್ಗೆ ಏನಾದ್ರು ಬೇರೆ ಬೇರೆ ಗಾಡಿ CNG ರಿಕ್ವೈರ್ಮೆಂಟ್ ಪೆಟ್ರೋಲ್ ಯಾವ್ದೇ ಬೇಕಾದ್ರೆ ಸರ್ ತರ್ಸ್ಕೊಡ್ತೀನಿ. ನಿಮ್ಗೆ ಯಾವ್ದೇ ರಿಕ್ವೈರ್ಮೆಂಟ್ ಇದ್ರು ಗಾಡಿನೋ ಇಲ್ಲಿರೋ ಗಾಡಿಗಳು ಬಿಟ್ಟು ನಿಮ್ದು ಯಾವ್ದೇ ರಿಕ್ವೈರ್ಮೆಂಟ್ ಇದ್ರು ಕೂಡ ತರ್ಸ್ಕೊಡೋಂತ ಪ್ರಯತ್ನ ಮಾಡ್ತಾರೆ. ತರ್ಸ್ಕೊಟ್ಟೆ ಕೊಡ್ತಾರೆ, ಪ್ರಯತ್ನ ಅಂತಲ್ಲ, ತರ್ಸ್ಕೊಟ್ಟೆ ಕೊಡ್ತಾರೆ. ಎಲ್ಲಿ ಅಂತ ನೋಡ್ತಾ ಇರ್ಬೋದು ಸರ್, 4 ಗಾಡಿ ಬೇಕಾದ್ರೂ ತರ್ಸ್ಕೊಡ್ತಾರೆ. 54 ಕಾರ್ಲಿಂಗ್ಸ್ ಅಂತ ಹೇಳ್ಬಿಟ್ಟು. ಸೊ ನಂಬರ್ ಇರುತ್ತೆ, ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಯಾರಿಗಾದ್ರೂ ಎಲ್ಲೋ ಬೋರ್ಡ್ ದುಡಿಯೋದಕ್ಕೆ ಗಾಡಿ ಬೇಕು ಅಂತಂದ್ರೆ ನಂಬರ್ ಇರುತ್ತೆ, ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಧನ್ಯವಾದಗಳು, ಶುಭ ದಿನ.